ಉತ್ತರ ಘಟ್ಟ ಶ್ರೀ ಆಂಜನೇಯ ಸ್ವಾಮಿ ಮತ್ತು ದಕ್ಷಿಣ ಘಟ್ಟ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಮಹೋತ್ಸವ ಪ್ರಯುಕ್ತವಾಗಿ ದಿನಾಂಕ 24/12/2023 ಭಾನುವಾರ ನಡೆಯಲಿರುವ ಮಹೋತ್ಸವಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಪ್ರಾರಂಭವಾಗಿದ್ದು, ಹನುಮನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಬೆಳಗ್ಗೆ 8:30 ರಿಂದ ರಾತ್ರಿ 9ರವರೆಗೆ ದಾನಿಗಳು ಮತ್ತು ಭಕ್ತಾದಿಗಳಿಂದ ಏರ್ಪಡಿಸಲಾಗಿದ್ದು, ಪ್ರಾಯೋಜಕರು ಅನ್ನ ಸಂತರ್ಪಣೆ ದಾನಿಗಳು ಆದಂತಹ ಶ್ರೀ ಮಂಜುನಾಥ ಕುಟುಂಬದವರು, ಮಾಲೀಕರು ಮಿಥುನ್ ಎಂಟರ್ಪ್ರೈಸಸ್, ಮಾರುತಿ ಲೇಔಟ್, ನೆಲಮಂಗಲ ಹಾಗೂ ಮನೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನೆರವೇರುತ್ತಿದ್ದು, ಹನುಮ ಜಯಂತಿಯ ಕುರಿತು ದೇವಸ್ಥಾನದ ಅರ್ಚಕರು ಪ್ರತಿಕ್ರಿಯಿಸಿದ್ದಾರೆ. ಶ್ರೀಮತಿ ರಾಮಾನುಜಾಯ ನಮಃ. ಈ ದಿನ ಅಂದರೆ ನಾಳೆ ಹನುಮದ್ರೋತ ಅಂತಲೇ ಇದು ಕರೆಯುವಂಥದ್ದು. ಇಲ್ಲೆಲ್ಲ ಏನಾಗಿದೆ, ಪ್ರಚಲಿತದಲ್ಲಿ ಹನುಮ ಜಯಂತಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಸೊ ಇದು ಆ್ಯಕ್ಚುಲಿ ಹನುಮದ್ರೋತ ಏಪ್ರಿಲ್ನಲ್ಲಿ ಬರುವಂಥದ್ದು ಹನುಮ ಜಯಂತಿ. ಸೊ ನಾಳೆ ಹಾಗಾಗಿ ಹನುಮ ಜಯಂತಿನಂತಲೇ ಇಲ್ಲಿ ಒಂದು ವಿಶೇಷವಾದ ಒಂದು ಇದನ್ನು ಹಮ್ಮಿಕೊಂಡಿರೋದ್ರಿಂದ ಉತ್ತರಘಟ್ಟ ಮತ್ತು ದಕ್ಷಿಣ ಘಟ್ಟ ಆಂಜನೇಯ ಅಂತ 2 ಆಂಜನೇಯನ ದೇವಸ್ಥಾನಗಳಿದೆ. ಇಲ್ಲಿ ಪ್ರತಿ ವರ್ಷ ಸುಮಾರು ವಿಜೃಂಭಣೆಯಿಂದ ಪ್ರತಿ ಹನುಮ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಿದ್ದಾರೆ. ಇದು ಸುಮಾರು ಸ್ಥಾಪನೆ ಆಗಿ ಒಂದು 1772 ಪ್ರತಿಷ್ಠೆ ಆಗಿರೋದು ಅಂತ ಒಂದು ಪ್ರತೀತಿ ಇದೆ. ಉತ್ತರಘಟ್ಟ ಮತ್ತು ದಕ್ಷಿಣ ಘಟ್ಟ ಎರಡೂ ಒಟ್ಟಿಗೆನೆ ಪ್ರತಿಷ್ಠೆ ಆಗಿರುವಂಥದ್ದು. 2 ಭಾಗದಲ್ಲೂ ಸಹ ಕಲ್ಯಾಣಿಗಳಿದೆ. ಹಾಗೂ ಇಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಂತೆ ವಿಶೇಷವಾದ ಏನೇನು ಬರುತ್ತೆ ನಮ್ಮ ಸನಾತನ ಧರ್ಮದಲ್ಲಿ, ಆ ಎಲ್ಲ ಹಬ್ಬ ಆಚರಣೆಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿಯ ಭಕ್ತಾದಿಗಳು. ಮತ್ತೆ ನಾಳೆ ಹನುಮ ಜಯಂತಿ ಆಚರಣೆ ಇರೋದ್ರಿಂದ ಸುಮಾರು ಬೆಳಿಗ್ಗೆ ಸ್ವಾಮಿಗೆ ಒಂದು 5:15ಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಆಗುತ್ತೆ. ತದನಂತರ ಅಲಂಕಾರ ಆಗುತ್ತೆ. ಅದಾದ್ಮೇಲೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಬೆಳಗ್ಗೆ 8:00 ಇಲ್ಲಿಂದ ಪ್ರಸಾದವನ್ನು ವಿನಿಯೋಗ ಮಾಡಲಿಕ್ಕೆ ಪ್ರಾರಂಭ ಆದರೆ ಸುಮಾರು ಒಂದು 11:30-12 ಗಂಟೆ ತನಕ ಪ್ರಸಾದ ವಿನಿಯೋಗ ಆಗುತ್ತೆ. ತದನಂತರ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೊಡ್ಡ ಒಂದು ಪೆಂಡಾಲನ್ನು ಹಾಕಿ ಅಲ್ಲಿ ಭಕ್ತಾದಿಗಳ ಒಂದು ಸಹಕಾರದಿಂದ ಸುಮಾರು ಒಂದು 700-800 ಜನ ಕೂತ್ಕೊಳ್ಳುವಂತ ಒಂದು ಟೇಬಲ್ ಸಿಸ್ಟಮ್ ತರದ್ದು ಆಸನ ವ್ಯವಸ್ಥೆನ ಮಾಡಿದ್ದಾರೆ. ಹೆಚ್ಚು ಕಮ್ಮಿ 1,000 ಟೇಬಲ್ ವ್ಯವಸ್ಥೆ ಮಾಡಿ 1,000 ಜನ ಕೂತ್ಕೋಬಹುದು ಒಂದು ಪಂಕ್ತಿಗೆ. ಸೊ ಆ ರೀತಿ ಒಂದು ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ತಿರ್ಗಾ ಸಾಯಂಕಾಲ ಒಂದು 4 ಗಂಟೆ ಮೇಲೆ ಮತ್ತೆ ಬಫೆ ಸಿಸ್ಟಮ್ ತರ ಪ್ರಸಾದ ವಿನಿಯೋಗ ಆಗುತ್ತೆ. ಸುಮಾರು ರಾತ್ರಿ ಒಂದು 10 ಗಂಟೆ ತನಕನೂ ಆಗುತ್ತೆ. ಸೊ ಹಾಗಾಗಿ ಸುಮಾರು ನಮ್ಮ ಈ ನಿರೀಕ್ಷೆ ಏನಪ್ಪಾ ಅಂದ್ರೆ ಒಂದು 40-45 ಜನ ಸೇರುವಂತ ಒಂದು ನಿರೀಕ್ಷೆ ಇದೆ. ಯಾಕೆ ಅಂದ್ರೆ ಈ ಸುತ್ತಮುತ್ತಲ ನಮ್ಮ ಈ ನೆಲಮಂಗಲ ತಾಲೂಕದಲ್ಲೇ ಒಂದು ಪ್ರಚಲಿತವಾಗಿದೆ ಉತ್ತರಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಂತಂದ್ರೆ ವಿಶೇಷವಾದ ಪ್ರಸಾದ ಅಂತ ಅಂದ್ಬಿಟ್ಟೆ ಒಂದು ದೊಡ್ಡ ಪ್ರಚಲಿತ ಆಗಿದೆ. ಹಾಗಾಗಿ ಎಲ್ರಿಗೂ ಈ ವಿಚಾರ ಗೊತ್ತಿರೋದ್ರಿಂದ ಭಕ್ತಾದಿಗಳಿಗೆ ಎಲ್ಲರೂ ಸಹ ಇಲ್ಲಿ ಬಂದು ಸೇರಿ ಈ ಭಕ್ತ ಸಮೂಹ ಶ್ರೀ ಉತ್ತರಘಟ್ಟ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಭೋಜನವನ್ನು ಸಹ ಸ್ವೀಕಾರ ಮಾಡಿ ತಮ್ಮ ತಮ್ಮ ಒಂದು ಭಕ್ತಿ ಕಾಣಿಕೆಗಳನ್ನು ಅರ್ಪಿಸಿ ಈ ಒಂದು ಭಗವಂತನ ಸೇವೆಗೆ ಪಾತ್ರರಾಗ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ತಿಳ್ಕೊಂಡಿದ್ದಾರೆ. ಅದೇ ರೀತಿ ಎಲ್ಲಾ ಭಕ್ತಾದಿಗಳು ಸಹ ಮಾಡ್ತಾರೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.